ಏಯ್ ಜೈಲರ್ ಕರೀತಾರ ಬನ್ರ. ചേട്ടാ ഇന്നവൻ പാടില്ല ചേട്ടാ. ഇനി ഒരു കാറിന് വശാലും എങ്കോടി നിങ്ങൾ വരരുത്. ಮಾಮ್ಸ್ ಅವನೇನಂದ? ನನಗೇನು ಗೊತ್ತು. ಈ ರೇಂಜಿಗೆ ಚಪ್ಪಾಳೆ ತಡ್ತಾವ್ರೆ ಅಂದ್ರೆ ಜೈಲಲ್ಲಿ ಯಾವ ರೇಂಜಿಗೆ ಹವಾ ಮೇಂಟೈನ್ ಮಾಡಿರ್ಬೇಕು. ಹೋ ಊಟ ಕಿತ್ತೋದ್ ನನ್ನ ಮಕ್ಕಳು ಜೈಲಲ್ಲಿರೋ ಕೈದಿಗಳು ಸೋಪು ಬ್ರಷ್ ಎಲ್ಲ ತಗೊಂಡು ವಿಸಿಟರ್ಸ್ಗೆ ಹಾಫ್ ರೇಟಲ್ಲಿ ಮಾರ್ತಾ ಇದ್ರು. ಏಯ್ ನನ್ ಮಾಚು. ನೋಡೋಕ್ಕೆ ಸೇಮ್ ಚಂದ್ರ ಥರನೇ ಇರೋನು ಮುನ್ನ, ಜೊತೆಗಿರೋದು ಅವ್ರ ಕುಚಿಕ್ಕು ಫ್ರೆಂಡು ಮಾಮ್ಸ್. ಈ ಉಂಗ್ರ ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತೆ ಮಾಮ್ಸ್? ಇನ್ನೊಂದು ವಾರ ಎಣ್ಣೆಗೆ ಮೋಸ ಇಲ್ಲ ಅನ್ಸುತ್ತೆ. ಯಾಕೆ ಬಂದ್ಬಿಡು, ಇದನ್ನ ಮಾರಕ್ ಬಿಡಲ್ಲ ನಾನು. ಮಾಮ್ಸ್, ಈ ಸಲ ಏನಾದ್ರೂ ದೊಡ್ಡದಾಗಿ ಸ್ಕೆಚ್ ಹಾಕ್ಬಿಟ್ಟು ಬರೋ ದುಡ್ಡಲ್ಲಿ ಇಬ್ರು ಲೈಫ್ ಫುಲ್ ಆಗಿ ಸೆಟ್ಲ್ ಮಾಡ್ಕೊಂಬಿಡೋಣ, ಏನಂತ್ಯ? ಯಾವ ಸ್ಕೆಚ್ಚು? ಗೊತ್ತಾಯ್ತು. ಸಾರಿ ಬಾರ ಇಲ್ಲಿ. ಇಲ್ಲಿಂದ ಕರೆಕ್ಟ್ ಆಗಿ 40 ಕಿಲೋಮೀಟರ್ ದೂರದಲ್ಲಿ ಬೆಟ್ಟಸ್ಪುರ ಅಂತ ಒಂದು ಊರ್ ಇದೆಯಂತೆ. ಆ ಊರಾಚೆ ಕೋಟೆ ತರದೊಂದು ಮನೆ ಇದೆಯಂತೆ. ಆ ಮನೆ ಮಾಡಿ ಮೇಲಿರೋ ಕೋಣೆನಲ್ಲಿ ವಜ್ರ ವೈಡೂರ್ಯ ದುಡ್ಡನ್ನೆಲ್ಲ ಗೋಣಿ ಚೀಲದಲ್ಲಿ ಭತ್ತ ಕಟ್ಟದಂಗೆ ಕಟ್ಟಿಟ್ಟಿದ್ದಾರಂತೆ. ಹಾಗಂತ KSS ಇಂದ ಇನ್ಫಾರ್ಮೇಶನ್ ಲೀಕ್ ಆಗಿದೆ. ಈ KSS ಅಂದ್ರೆ ಕದಿಯುವವರ ಸಂಶೋಧನಾ ಸಂಘ. ಅದೊಂದು ಮನೆಯಲ್ಲಿ ನಾವು ಕಳ್ತನ ಮಾಡ್ಬಿಟ್ರೆ ಲೈಫ್ ಲಾಂಗ್ ಆರಾಮಾಗಿ ದುಬೈನಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಮತ್ ನಡಿ ಇವತ್ತು ರಾತ್ರಿನೇ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಅದಷ್ಟು ಸುಲಭ ಅಲ್ಲ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗಿಂತ ಸ್ಟ್ರಾಂಗ್ ಆಗಿದೆ ಅಲ್ಲಿನ ಸೆಕ್ಯೂರಿಟಿ. ಆ ಮನೆಯಲ್ಲಿ ಕದಿಬೇಕು ಅಂದ್ರೆ ಆ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡು ಟೈಮ್ ನೋಡ್ಕೊಂಡು ಕದಿಬೇಕು. ಸರಿ 16 ಮಾಡೋಣ ನಡಿ. ಆದಷ್ಟು ಸುಲಭವಾಗಲ್ಲ. ಈಗ ಅವ್ರ ಮನೆಗೆ ಇಬ್ರು ಅಡುಗೆಯವ್ರು ಕೆಲ್ಸಕ್ಕೆ ಬೇಕು. ಅದು ಹೆಂಗಸರು, ಅಯ್ಯಂಗಾರಿ ಹೆಂಗಸರು ಮಾತ್ರ. ಗಂಡಸರುಗಳ ನೋ ಎಂಟ್ರಿ. ನಾವ್ ಯಾವ ಆಂಗಲ್ ಆ ಥರ ಕಾಣಿಸಲ್ಲ. ಮುಚ್ಕೆ ಕೂಡಿ. ಆಯ್ತು ಬಿಡಪ್ಪ, ಕುಡಿದ್ಬಿಟ್ಟೆ ಹೇಳ್ತೀನಿ. ಗೊತ್ತಾಯ್ತು ಚಿನ್ನ. ಅಮ್ಮೋರೆ, ಮನೆ ಕೆಲ್ಸಕ್ಕೆ ಇಬ್ರು ಹೆಂಗಸರು ಬಂದಿದ್ದಾರೆ. ಬರಕ್ ಹೇಳಪ್ಪ. ಲೇ ಮುನ್ನ, ಇದೇನು ಮನೇನಾ ಇಲ್ಲ ಆಶ್ರಮನ? ಅವನ್ ನೋಡಿದ್ರೆ ಬಾರ್ಡರ್ಗಿಂತ ಸೆಕ್ಯೂರಿಟಿ ಜಾಸ್ತಿ ಇದೆ ಅಂತ ಬಿಲ್ಡಪ್ ಕೊಟ್ಟ. ಇಲ್ಲಿ ನೋಡಿದ್ರೆ ಕೈ ಕಾಲು ಇಲ್ದವರೇ ಕಾಣಿಸ್ತಾ ಇದ್ದಾರೆ. ಒಳ್ಳೇದೇ ಆಯ್ತು ಬಿಡು. ನಾವು ಕೊಳ್ಳೆ ಹೊಡೆದ್ಮೇಲೆ ಓಡೋಗೋದಿರ್ಲಿ. ಆನಂದ ರಾಗದಲ್ಲಿ ಹಾಡ್ಕೊಂಡು ಹೋದ್ರು ಹಿಡ್ಕೊಂಬರೋದಕ್ಕೆ ಯಾರು ಬರೋದಿಲ್ಲ. ಏನೋ ಏನ್ ಮಾಮ್ಸ್, ಮನೆ ಎಂಟ್ರಿನ ಹೆಂಗಿದೆ? ಬನ್ನಿ ಮಾಮ್ಸ್, ನೀನ್ ಹೇಳಿದ್ ನಿಜ.
ಇದು ಮನೆ ಅಲ್ಲ, ಆಶ್ರಮನೇ. ಕರೆಕ್ಟ್. ಆ ಯಮನ್ ಮುಖದಲ್ಲಿ ತೇಜಸ್ ನೋಡು. 10 ಜನ ನಿಸ್ಸಾಯಕರಿಗೆ ಅನ್ನ ಹಾಕೋ ಅನ್ನಪೂರ್ಣೇಶ್ವರಿ ತರ ಇದ್ದಾಳೆ. ಅಮ್ಮ ನಮಸ್ಕಾರ. ನೀವೇನು ಅಡಿಗೆಯವರು? ಹೌದಮ್ಮೋರೆ. ಮದ್ವೆ ಆಗಿದ್ಯಾ? ಒಂದ್ಸಲನೂ ಆಗಿಲ್ಲ. ನೀವು ಅಯ್ಯಂಗಾರಿಗಳೇ ತಾನೆ? ಹೌದು ಅಮ್ಮೋರೆ. ಯಾಕೆ ಗೆಟಪ್ ವರ್ಕೌಟ್ ಆಗ್ಲಿಲ್ವಾ? ಗೆಟಪ್ಪ ಸಾಮಾನ್ಯವಾಗಿ ಅಯ್ಯಂಗಾರಿಗಳೇ ಅಲ್ವಾ ಈ ಗೆಟಪ್ ಅಲ್ಲಿ ಇರೋದು. ಆದ್ರೂ ಅಮ್ಮವ್ರಿಗೆ ಯಾಕೆ ಡೌಟ್ ಬಂತು ಅಂತ ಇವನ್ ಕೇಳ್ತಾ ಇದ್ದಾನೆ. ಅಲ್ವೇನೋ ಇವ್ರ ಹೆಂಗಸ್ರೆ ತಾನೆ? ಯಾಕೆ ಸರ್ ಹಾಗೆ ಕೇಳ್ತಿದ್ದೀರಾ? ಯಾಕಮ್ಮೋರೆ, ನಾವು ಹುಡುಗಿಯರೇ. ಸ್ವಲ್ಪ ಕೆಳಗಡೆ ಹೊಡ್ಕೊಡು. ನೋಡಿ ಅಮ್ಮೋರೆ, ನಾವಿಬ್ರು ಅಕ್ಕ ತಂಗಿಯರೇ. ನಮಗೆ ಅಣ್ಣ ತಮ್ಮ ಯಾರು ಇಲ್ಲ. ಅದಕ್ಕೆ ಇಬ್ರು ಹೋಗಲೇ ಬರಲೇ ಅಂತ ಮಾತಾಡ್ಕೋತೀವಿ. ನೀವ್ ಕನ್ಫ್ಯೂಸ್ ಆಗ್ಬೇಡಿ ಮೇಡಮ್. ನಿಮ್ಮ ಹೆಸರೇನು? ನನ್ನ ಹೆಸರು ಏನು? ಎಲ್ಲ ಇಟ್ಕೊಂಡು ಹೆಸರು ಮರ್ತಿದೀವಲ್ಲ. ಅಮ್ಮೋರೆ, ನಾನು ಚಂದ್ರಮುಖಿ, ಇವಳು ನಾಗವಲ್ಲಿ. ನೋಡಿ, ಈ ಮನೆ ರೀತಿ ರಿವಾಜ್ ಏನು ಅನ್ನೋದು ನನ್ನ ತಮ್ಮ ಬಾಹುಬಲಿ ಬಂದು ನಿಮಗೆ ಹೇಳ್ತಾನೆ. ಬಾಹುಬಲಿ ಅವನು ನನ್ನ ತಮ್ಮ ಬಾಹುಬಲಿ. ರಾಜಮೌಳಿ ನೋಡಿದ್ರೆ ಸಿನಿಮಾ ಮಾಡೋದನ್ನ ನಿಲ್ಲಿಸ್ತಾರೆ. ಇವರಿಬ್ರು ಹೊಸದಾಗಿ ಅಡಿಗೆ ಕೆಲ್ಸಕ್ಕೆ ಅಂತ ಬಂದ್ ಸೇರಿದ್ದಾರೆ. ಕರ್ಕೊಂಡು ಹೋಗಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡು. ಆಯ್ತಕ್ಕ, ಬನ್ರಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರ. ನೀವು ಹೇಳ್ದಾಗೆ ಅಡಿಗೆಗೆ ಅಂತ ಅಯ್ಯಂಗಾರಿ ಹೆಣ್ಮಕ್ಳನ್ನೇ ಕರ್ಸಿದ್ದೀನಿ. ಅವ್ರ ಕೈಯಲ್ಲಿ ಅಡಿಗೆ ಮಾಡಿಸ್ಕೊಂಡು ತಿಂದ್ರೆ ನಮ್ಮ ಪಾಪ ಎಲ್ಲ ಕಳಿಯತ್ತಲ್ವಾ? ಖಂಡಿತ ಕಳಿಯತ್ತೆ, ಯೋಚನೆ ಮಾಡಬೇಡಿ. ಸರಿ ಗುರುಜಿ, ನಿಮ್ಮ ಆಶೀರ್ವಾದ ಇರಲಿ. ನಾನು ಹೇಳಿದ ಅರ್ಥ ಆಯ್ತಾ? ಇನ್ನೊಂದು ಮುಖ್ಯವಾದ ವಿಷಯ, ಈ ಮನೆ ಒಳಗಡೆ ಬರೋದ್ ಮಾತ್ರ ನಿಮ್ಮಿಷ್ಟ, ಆಚೆ ಕಳ್ಸೋದು ನಮ್ಮಿಷ್ಟ. ನಿಮಗ್ ಬೇಕಾಗಿದ್ದೆಲ್ಲ ಇಲ್ಲಿಗೆ ಬರುತ್ತೆ. ಸರಿ. ಹೌದು, ನೀವಿಬ್ರು ಅಕ್ಕ ತಂಗಿರಲ್ವಾ? ಹೌದು. ಒಂದೇ ತರ ಇರೋದ್ ನೋಡಿದ್ರೇನೆ ಗೊತ್ತಾಗತ್ತೆ. ಹೌದಾ? ನಮ್ಮಿಬ್ರು ಮುಖ ಒಂದೇ ತರ ಇದ್ಯಾ? ನಾನು ಹೇಳಿದ್ದು ಮುಖ ನೋಡಿ ಅಲ್ಲ. ಮತ್ತೆ ಮೇಲ್ಕೋಟೆ ಸ್ಪೆಷಲ್ ಅಯ್ಯಂಗಾರಿ ಪುಳಿಯೋಗ್ರೆ. ಬಡ್ಸ್ಲಾ? ಅಡ್ಗೆ ಮಾಡೋದಷ್ಟೇ ನಿನ್ ಕೆಲ್ಸ. ಮಡ್ಗೋ ಹೊರಡ. ಆಯ್ತು, ಕೊಡು. ಎಲ್ರು ಊಟ ಮಾಡ್ತಾ ಇದ್ದಾರೆ. ನಾವು ಇದೇ ಗ್ಯಾಪಲ್ಲಿ ಮೇಲ್ಗಡೆ ಹೋಗಿ ಎಷ್ಟು ದುಡ್ಡಿದೆ ಅಂತ ನೋಡ್ಕೊಂಡು ಬರೋಣ ಬಾ. ಗುಡ್ ಐಡಿಯಾ. ಇದೇ ರೂಮು. ಮೊದ್ಲೇ ಹೇಳಿಲ್ವಾ ಯಾವ್ದೇ ಕಾರಣಕ್ಕೂ ಮೆಟ್ಲತ್ತಿ ಮೇಲ್ ಬರ್ಬಾರ್ದು ಅಂತ? ಮತ್ತೆ ಬಂದ್ರೆ ಹೇಳಿ ಮಾತಾಡು. ಅದು ಚಿಕ್ಕ ವಯಸ್ಸಿನಿಂದ ನಮ್ಮಿಬ್ರಿಗೂ ಡ್ಯಾನ್ಸ್ ಅಂದ್ರೆ ಪಂಚಪ್ರಾಣ. ನಟರಾಜನ್ ಮೂರ್ತಿ ನೋಡಿದ್ವಲ್ಲ, ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಡ್ಯಾನ್ಸ್ ಮಾಡ್ತೀರಾ? ಏನ್ ಡ್ಯಾನ್ಸ್ ಮಾಡ್ತೀರಾ? ಭರತನಾಟ್ಯಂ. ಭರತನಾಟ್ಯನ ಬ್ರೇಕ್ ಡ್ಯಾನ್ಸ್ ಕರೆಕ್ಟ್ ಆಗಿ ಹೇಳಿ. ಅದು ಭರತನಾಟ್ಯಂ ಇಂದ ಹಿಡಿದು ಬ್ರೇಕ್ ಡ್ಯಾನ್ಸ್ ವರ್ಗೂ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಕೆಳಗಡೆ ಇದೀವಿ. ಒಂದಷ್ಟು ಜನ ಕೈ ಕಾಲು ಕಣ್ಣಿಲ್ದೆಲ್ಲ ಕೆಲಸ ಮಾಡ್ತಾ ಇದ್ರ ನೋಡಿದ್ರ? ನೋಡಿದೀವಿ ಸರ್. ನಿಮ್ಮ ಮಾತು ಹೊರಟು, ಮನಸ್ಸು ಹೂವು. ಕೈಲ್ದೇ ಇರೋರ್ಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ಅವ್ರನ್ನ ಕೈಲಾಗ್ದಿಲ್ದಿರಂಗ್ ಮಾಡಿದ್ದೆ ನಾವು. ಅವರು ನಿಮ್ ತರನೇ ಮೆಟ್ಲತ್ತಿ ಮ್ಯಾಲ್ ಬರೋದಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ಕೈ ಕಾಲು ಕಣ್ಣೆಲ್ಲ ಕಿತ್ತಿ ತೋಟದಲ್ಲಿ ಹೂ ಕೀಳೋದಕ್ ಬಿಟ್ಟಿದೀವಿ. ಇನ್ನೊಂದ್ಸಲ ಮೆಟ್ಲತ್ತದಕ್ ಪ್ರಯತ್ನ ಮಾಡಿದ್ರೆ ಮಂಚ ತದಕ್ ಕಾಲಿರ್ಬಾರ್ದು, ತೆಗೆದು ಬಿಡ್ತೀನಿ. ಹೋಗ್ರೆ ನಿಲ್ಲಿ. ಬರದ್ ಬಂದಿದ್ದೀರಾ, ನಮಸ್ಕಾರ ಮಾಡ್ಕೊಂಡೋಗಿ. ಏಯ್, ನಟರಾಜಂಗ್ ನಮಸ್ಕಾರ ಮಾಡಿ. ಡ್ಯಾನ್ಸರ್ಸ್ ಅಂತೀರಾ? ಹಿಂಗ ನಮಸ್ಕಾರ ಮಾಡೋದು? ನಟರಾಜಂಗ್ ಮಾಡೋ ನಮಸ್ಕಾರನೇ ಬೇರೆ. ಅದ್ ನನಗ್ ಗೊತ್ತು, ಅದನ್ ಮಾಡಿ. ಅದನ್ನ ಮಾಡೋಕ್ಕೂ ಮುಂಚೆ ಇದನ್ ಮಾಡ್ಬೇಕು. ಈಗ ಅದನ್ನ ಮಾಡ್ತೀವಿ ನೋಡಿ. ಹೇಗೆ ಮಾಡೋದು? ಅದು ಕರೆಕ್ಟ್. ಹೊರಡಿ. ಬಾರೆ. ನನಗೋಸ್ಕರ ಪಂಚೆ ಎತ್ ಕಟ್ಕೊಂಡು ಕಾಯ್ತಾ ಇರ್ತೀರಾ ಅನ್ಕೊಂಡ್ರೆ ಯಾವ್ದೋ ಬುಕ್ ಓದ್ತಾ ಕೂತಿದ್ದೀರಾ?
ನಾನು ಓದ್ತಾ ಇರೋದೇ ನಿನಗೋಸ್ಕರ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫಸ್ಟ್ ನೈಟಲ್ಲಿ ಸೋಲೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಅಂತ ಎದುರಿಸ್ಬಿಟ್ಟಿದ್ರು. ಅದಕ್ಕೆ ಫಸ್ಟ್ ನೈಟಲ್ಲಿ ಗೆಲ್ಲೋದಕ್ಕೋಸ್ಕರ ಈ ಅನಂತನ ಅವಾಂತರ ಅನ್ನೋ ಪುಸ್ತಕ ಓದ್ತಾ ಇದ್ದೀನಿ. ಛೀ ಪೋಲಿ. ನಾನು ಪೋಲಿ ಆದ್ರೇನೆ ನೀನು ಲಾಲಿ ಆಡಕ್ಕಾಗೋದು. ಯಾಮಾರ ಮೊಬೈಲ್ ಗಿಬಲ್ ನುಂಗ್ಬಿಟ್ಟೇನೆ, ತಪ್ಕೊಂಡ್ರೆ ರಿಂಗ್ ಆಗ್ತಾ ಇದೆ. ರಿಂಗ್ ಆಗ್ತಿರೋದು ನನ್ನ ಬಾಡಿಲಲ್ಲ, ಅಲ್ಲಿ. ಇಲ್ಲ, ಯಾವ ನಿಮ್ಮ ಕರಡಿ ಮುಗಿಸ್ತಾನು ಈ ಟೈಮಲ್ಲಿ ಫೋನ್ ಮಾಡ್ತಾವನೆ. ಹಲೋ ಹಲೋ ಎಲ್ಲ ಟೈಮ್ ಇಲ್ಲ ಸರ್, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ನಿನಗಿನ್ನ ಅರ್ಜೆಂಟಲ್ಲಿ ನಾನಿದ್ದೀನಿ, ಅದೇನು ಹೇಳಪ್ಪ. ನೀವ್ಯಾರು ಅಂತ ನನ್ಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಯಾಕೆ ಗುರು ಫೋನ್ ಮಾಡಿದೆ? ಒಂದು ಇಂಪಾರ್ಟೆಂಟ್ ವಿಷಯ ಇರಬೇಕು. ಏನು? ನನ್ನ ಹೆಸರು ಕುಮಾರ್ ಅಂತ, ನಾನು ಸೂಸೈಡ್ ಮಾಡ್ಕೊತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಸೂಸೈಡಾ? ಇದನ್ನ ಯಾಕೋ ನನಗೆ ಹೇಳ್ತಾ ಇದೆಯಾ? ಗೊತ್ತಿದ್ದವ್ರಿಗೆ ಹೇಳ್ಬಿಟ್ರೆ ಬಂದು ಕಾಪಾಡ್ಬಿಡ್ತಾರೆ. ಅದಕ್ಕೆ ಕಣ್ಮುಚ್ಕೊಂಡು ನಂಬರ್ ಹೊಡೆದೆ, ಅದು ನಿಮ್ ಬಂದ್ಬಿಡ್ತು ಸರ್. ಈ ಪ್ರಪಂಚದಲ್ಲಿ ಏನು ಇಲ್ಲ ಸರ್, ಆದಷ್ಟು ಬೇಗ ಸೊತ್ತಿ ಮೇಕ್ ಬನ್ನಿ ಸರ್. ಹಚ್ಚಿಕೊಡ. ಬಾಯ್ ಬಾಯ್. ಯಾರು? ಯಾವನೋ ಗೊತ್ತಿಲ್ಲ, ತಡಿ ರಿಟೇಲ್ ಮಾಡ್ತೀನಿ. ಕುಮಾರ, ಕುಮಾರ ಯಾರೀ? ಯಾವನೋ ಡಬ್ಬ ನನ್ನ ಮಗ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ಬಿಟ್ ಹಾಕಿ ಬನ್ನಿ. ನೀನೇನ ಎಷ್ಟು ಕೋಲ ತಪ್ಕೋತಾ ಇದೆಯಾ? ಅವ್ನು ಲಾಸ್ಟ್ ಡೈಲ ನನ್ನ ನಂಬರ್ ಇರುತ್ತೆ. ಅವ್ನು ಸತ್ತೋದ ಅಂದ್ರೆ ಪೊಲೀಸರು ನನ್ನ ತಿಥಿ ಮಾಡ್ತಾರೆ ಗೊತ್ತಾ? ಅವ್ನು ಹೆಂಗಾರು ಮಾಡಿ ನಾನೇ ಕಾಪಾಡಬೇಕು. ನೀವ್ ಯಾಕೆ ಹೋಗ್ತೀರಾ? ನಮ್ಮ ಅಪ್ಪಂಗ್ ಫೋನ್ ಮಾಡಿದ್ರೆ ಪೊಲೀಸ್ ಅವ್ರು ನೋಡ್ಕೋತಾರೆ. ಮಾವ ಇದಾರಲ್ಲ, ಕಾಲ್ ಬಿಡು. ಏನಂತೆ? ಸ್ವಿಚ್ ಆಫ್ ಮಾಡಿದ್ದಾರೆ. ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತೀನಿ. ಚಂದ್ರು! ಎಲ್ಲಿದ್ದಾರೆ? ಅರ್ಜೆಂಟಾಗಿ ನಂಬರ್ ಸರ್ಚ್ ಮಾಡಿ ಸರ್. ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ. ಅಯ್ಯೋ, ನಂಬರ್ ಬರ್ಕೊಳ್ಳಿ ಸರ್. 98457. ಸೀದಾ ಫಸ್ಟ್ ನೈಟ್ ಇಂದ ಇಲ್ಲಿಗೆ ಬಂದಿರಂಗಿದೆ. ನಿಮ್ಗೆ ಹೆಂಗ್ ಸರ್ ಗೊತ್ತಾಯ್ತು? ನೀನು ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತೀಯಾ? ನಾನು ನಿನ್ನ ಹೆಂಡತಿಯ ಹುಡುಕೊಂಡು ಕರ್ಕೊಂಬರೋ ಅಷ್ಟರಲ್ಲಿ ನೀನು ಫಸ್ಟ್ ನೈಟ್ ಮಾಡ್ಕೊಳ್ಳೋ ಏಜೇ ಮುಗ್ದೋಗಿರುತ್ತೆ. ನೋಡು, ಈ ಪೊಲೀಸ್ನರ್ಗಿಂತ ಸೋಷಿಯಲ್ ಮೀಡಿಯಾದವರೇ ಫಾಸ್ಟು. ವಾಟ್ಸಾಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ನಿನ್ನ ಹೆಂಡತಿ ಫೋಟೋನ ಓಡೋಗಿದ್ದಾಳೆ ಅಂತ ಹಾಕಿದ್ರೆ ಹಾಫ್ ಅನ್ ಅವರ್ ಅಲ್ಲಿ. ಹೌದು, ನಾನು ಯಾಕೆ ಹೋಗ್ಬೇಕು? ನನಗೂ ಫೈಟಿಂಗ್ ಬರುತ್ತೆ ಕಣ್ರ. ತಲೆ ಕೆಡ್ಸ್ಬೇಡ. ಲೇ, ಯಾಕ್ರೋ ನನ್ನ ಕಾಮಿಡಿ ಅಂತಾರ ನೋಡ್ತಾ ಇದ್ದೀರಾ? ನನಗೂ ಆಕ್ಷನ್ ಬರುತ್ತೆ ಕಣ್ರ. ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಹಿಂದಿಂದ ಬರ್ತಾರೆ. ಹಲೋ, ಇವನ ಕಡೆ ಹೋದ? ಒಂದು ನಿಮಿಷ, ಇಲ್ಲೆಲ್ಲೋ ಸೈಲೆನ್ಸರ್ ನೋಡ್ದಂಗಿತ್ತು. ವಯಸ್ಸಾದ್ಮೇಲೆ 20 ಜನ ಬೀಳ್ತೀರಾ. ಇವಾಗ ಎದ್ದಳೆ ಬೇಡ, ಸೈಲೆನ್ಸರ್ ಐತೆ.
ಪಾಪ ಮುನ್ನ ಮಾಂಸು ಹೆಂಗೋ ಮಾರಿ ಕೈಲಿ ತಪ್ಪಿಸ್ಕೊಂಡು ಮನೆ ಸೇರೋ ಪ್ರಯತ್ನ ಮಾಡ್ತಿದ್ರೆ ಈ ದುರಂತ ನಾಯಕ ಚಂದ್ರು ಹೆಮ್ಮಾರಿನ ಅವ್ರಿಗೆ ತಗ್ಲಾಗ್ತಿದ್ದಾನೆ. ಮುಂದಿದೆ ಮಾರಿ ಹಬ್ಬ. ಅಸ್ಲಿ ಕತೆ ಇವಾಗ ಶುರು. ಹಲೋ ಹಲೋ ನಮ್ಮ ಗಾಡಿ ನಿಲ್ಸು. ಎಲ್ಲ ನೋಡ್ದಂಗಿದೆಯಲ್ಲ. ಹೆಲ್ಪ್ ಅಸ್ ನಮ್ಮ ಚಂದ್ರು ದರಿದ್ರ ನನ್ನ ಮಗ ಅವನ ಸಾವಾಸನೆ ಬೇಡ. ಅವನಿಂದಾನೇ ನನ್ನ ಕಿಡ್ನಿ ಹೋಯ್ತು. ಮೇಡಮ್ ಇವ್ರು ಸ್ವಲ್ಪ ಅರ್ಜೆಂಟ್ ಇದೆ, ಹೈವೇ ತನಕ ಡ್ರಾಪ್ ಮಾಡ್ಬಿಡ್ತೀರಾ ಪ್ಲೀಸ್? ಬನ್ನಿ. ಹೈವೇ ನಿಮ್ಗೆ ಬೇಜಾನ್ ಗಾಡಿಗಳು ಸಿಗುತ್ತೆ, ನೀವು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಹಾಂ ಹುಷಾರ್. ನಮಸ್ಕಾರ. ಹೊಟ್ಟು ಬನ್ನಿ. ನನ್ನ ಮಕ್ಕಳ ಇರಿ, ಪೊಲೀಸ್ಗೆ ಹಾಕ್ಕೊಡ್ತೀನಿ ಈಗ. ಬನ್ನಿ ಸರ್, ಇವರೇ ಸಲ್ಯೂಟ್ ಸರ್, ಇವರೇ ಹಿಡ್ಕೊಳ್ಳಿ. ಯಾರು ಇವ್ರಿಗೆಲ್ಲ ಹೊಡೆದಿದ್ದು? ಯುವಕ ಸಾರ್, ಯುವಕ ವಯಸ್ಸಾದ ಮುಲ್ಕನ ಮೇಲೆ ಪ್ರತಾಪ ತೋರಿಸ್ತಾ ಇದ್ರು, ಅದಕ್ಕೆ ಹೆಂಗ್ ಲಾಕ್ ಮಾಡಿದೆ ನೋಡಿ. ನೀವು ಲಾಕ್ ಮಾಡಿ ಸರ್, ಹೋಗಿ ಸರ್. ಮಾಡ್ರಿ. ಸರ್ ನಿಮ್ಮವರೆಲ್ಲ ಮಿಸ್ಟೇಕ್ ಮಾಡ್ಕೊಂಡು ನನ್ನ ಲಾಕ್ ಮಾಡ್ತಾವ್ರೆ, ನನ್ನಲ್ಲ ಅಂತ ಹೇಳಿ. ಹಿಂಗೆಲ್ಲ ಕೈ ಕಾಲು ಎತ್ಕೊಂಡು ಬಿದ್ದಿದಾರಲ್ಲ, ಇವ್ರನ್ನ ಸರಿ ಮಾಡೋದು ಹೆಂಗೆ? ಲಾಕ್ ಮಾಡ್ದವ್ ನಾನೇ, ರಿಲೀಸ್ ಮಾಡ್ಲಾ ಸರ್? ಓಕೆ ಸರ್. ಏನ್ ಡೌನ್ ನನ್ನ ಮಕ್ಕಳು ಸರ್, ನಿಮ್ಗೆ ಬಗ್ಗೆ ಹಿಡಿತಾವ್ರೆ. ಶಟ್ ಅಪ್. ಇವರೆಲ್ಲ ಯಾರು ಗೊತ್ತೇನ್ರಿ? ಇಲ್ಲ. ಸಿಸಿಬಿ ಆಫೀಸರ್ ಸಾ ಮತ್ತ ಮುದ್ಕಪ್ಪ ಇಂಟರ್ನ್ಯಾಷನಲ್ ಡಾನ್ ದಾವೂದ್ ಹುಸೇನ್. ಇಡೀ ಏಷ್ಯಾದಲ್ಲಿ ನಡೆಯೋ ಇಲ್ಲಿಗಲ್ ಆಕ್ಟಿವಿಟೀಸ್ಗೆಲ್ಲ ಅವನೇ ಕಾರಣ. ಬೇರೆ ಬೇರೆ ದೇಶಗಳಲ್ಲಿ ಅವನ್ ಮಾಡಿರೋ ಕೊಲೆ, ಸುಲಿಗೆ, ರಾಬರಿಗಳಿಗೆಲ್ಲ ಲೆಕ್ಕನೇ ಇಲ್ಲ. ಇಂಡಿಯಾಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅವನು. ನೀನು ಅವನ ತಂಡದ ಒಬ್ಬ ಸದಸ್ಯನಾಗಿರೋದ್ರಿಂದ ಅವನು ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಮಿಸ್ಟೇಕ್ ಮಾಡ್ಕೊಬೇಡಿ ಸರ್, ನಾನೊಬ್ಬ ಕಾಮನ್ ಮ್ಯಾನ್ ಸರ್, ಕಾಮನ್ ಮ್ಯಾನ್. ಹೀರೋಯಿಸಮ್ ತೋರ್ಸಕ್ ಹೋಗಿ ತುರ್ಕಿ ಸೊಪ್ಪಲ್ಲಿ ಎಲ್ಲ ಸ್ನಾನ ಮಾಡ್ಕೊಬೇಡಿ ಸರ್. ಜೀಪ್ಗೆ ಯಾರು ಸರ್ ಅವರೆಲ್ಲ? ಅವ್ರಿಗೂ ನಿಮ್ಗೂ ಏನ್ ಪ್ರಾಬ್ಲಮ್? ಅದೇನಿಲ್ಲ, ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಹಲೋ, ಇದೇನು ಓಲಾ ಗಾಡಿ ಕೆಟ್ಟೋಯ್ತಾ ಎಲ್ಲಂದ್ರಲ್ಲಿ ನಿಲ್ಸೋದಕ್ಕೆ? ನೋಡಿ, ನಾವು ಮುಂದೆ ಹೋಗಿ ರೈಟ್ ತಗೋತೀವಿ, ಅಲ್ಲಿ ಟರ್ನಿಂಗ್ ಅಲ್ಲಿ ನಿಲ್ಲಿಸ್ತೀನಿ, ಆಮೇಲೆ ಲೆಫ್ಟ್ ಕಾರು ಹೋಗಿ ಫ್ಲೈಟ್ ಅಲ್ಲಾದ್ರೂ ಹೋಗಿ. ಹುಡುಗಿ ಅನ್ಕೊಂಡು ಕೈ ಬಿಡ್ತಾವನೆ. ಅವನ್ ಲೆಫ್ಟ್ ಅಂದಾಗ್ಲೇ ನಂಗೆ ಡೌಟ್ ಬಂತು. ಅಲ್ಲೇನಿದೆ? ಗವರ್ಮೆಂಟ್ ಪಾರ್ಕು. ಮತ್ತೆ ಕೈ ಬಿಟ್ಟ. ಕೈಯೆಲ್ಲ ಕಣು, ಕಣ್ಣು. ಜಾಸ್ತಿ ಮಾತಾಡಬೇಡ. ಲೆಫ್ಟ್ ಲೆಲ್ಲೋ, ರೈಟು. ಇಡರಿ, ರುಕೋ. ಅಕ್ಕ, ದಾವೂದಣ್ಣ ಇಷ್ಟೊತ್ತಿನಲ್ಲಿ. ನಾನು ಅವಾಗಲೇ ಹೇಳಿದೆ, ಚಂದ್ರು ನಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ರೆ ಸ್ಟಾರ್ಟ್ ಆದಂಗೆ ಲೆಕ್ಕ. ಅಗತ್ಯ. ನೀವೇನಣ್ಣ ಇಷ್ಟೊತ್ತಿನಲ್ಲಿ ಸಡನ್ ಆಗಿ? ಯಾರೋ ನಾನು ಬ್ಯಾಂಗ್ಳೂರಿಗೆ ಬಂದಿರೋ ವಿಷಯನ ಲೀಕ್ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ನವರು ನನ್ನ ಹಿಂದೆ ಬಿದ್ದಿದ್ದಾರೆ. ಯಾರೋ ಮಾಡಿದ ಹೆಲ್ಪಿಂದ ತಪ್ಪಿಸ್ಕೊಂಡು ನಾನು ಇಲ್ಲಿಗೆ ಬಂದೆ. ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ. ಎಷ್ಟು ದಿನ ಬೇಕಾದ್ರೂ ಇರೋಣ, ಇದು ನಿಮ್ಮನೆ. ಅವನ ಕೈಲಿ ಗನ್ನೇ ಇಲ್ಲ. ಕಾರ್ನಲ್ಲಿ ಸೇವ್ ಮಾಡಿ ಸೇಫ್ಟಿಯಾಗಿ ಇಲ್ಲಿ ಕರ್ಕೊಂಡ್ಬಂದಿದ್ದು ಇವರೇನೆ. ಇವರು ನಮ್ಮೋರೆ. ಏಯ್, ಇಳಿರೆ ಕೆಳಗೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿರೋರು. ಚಂದಾಗಿ ನೋಡ್ಕೋ. ಕಣ್ಣಿಗೆ ಮೆಡ್ರಾಸ್ ಬರೋವರೆಗೂ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ? ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಹೋಗಿದ್ರಿ? ಏಯ್, ಎಲ್ಗೋಗಿದ್ರು ಅಂತ ಬಗಳ್ರೆ. ಏನಾಯ್ತು? ಹೋಯ್ತು. ಏನ್ ಹೋಯ್ತು? ಹೋಯ್ತು. ಅದೇ ಏನ್ ಹೋಯ್ತು? ಶೀಲಾ ಹೋಯ್ತು. ಏನು? ನಿಮ್ ಕಡೆ ಕೂದಲ್ ಮುಟ್ಟಿದ್ರೆ ಶೀಲಾ ಹೋದಂಗ? ಅಯ್ಯೋ ಅಕ್ಕ, ಅವಳು ಕನ್ಫ್ಯೂಸ್ ಆಗ್ಬಿಟ್ಟವಳೆ. ಲೇ, ಇವಳೆ ಶೀಲಾ ಕೂದ್ಲಲ್ಲಿಲ್ಲ, ಅದು. ಸರಿಯಾಗಿ ಬೊಗಳ್ರೆ. ಯಾಕೆ ಹೊರಗೆ ಹೋಗಿದ್ರಿ? ಮೌರ್ಯ ಅದೇನು ಅಂತ ಹೇಳಿ, 8 ವರ್ಷದ ಹಿಂದೆ ಯಾವನೊಬ್ಬ ಪೊರ್ಕಿ ನನ್ನ ಮಗ ನಮ್ಮ ಅಕ್ಕನ ಪ್ರೀತಿಸ್ತೀನಿ ಅಂತ ನಂಬಿಸಿ ನಂದಿ ಬೆಟ್ಟದ ಹಂದಿ ಪೊದೆ ಕರ್ಕೊಂಡು ಹೋಗಿ ಮಂದಿಗೆ ಮುಖ ತೋರ್ಸಕ್ ಆಗ್ಲಾರ್ದಂಗ್ ಹಾಳು ಮಾಡ್ಬಿಟ್ಟ.
ಅವನಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನನ್ನನ್ನು ಕಾಪಾಡ್ತಾಳೆ ಅಂತ ಇವಳಿಗೆ ಫೋನ್ ಮಾಡಿದೆ, ಇವಳು ಬಂದ್ಲು. ಆಮೇಲೆ 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 ನಾನು ಇವಳನ್ನ ಕರೆಸ್ದಾಗೆ ಅವನು ಅವ್ರ ತಮ್ಮಂಗೆ ಫೋನ್ ಮಾಡಿ ಕರೆಸ್ದ. ಅವ್ರ ತಮ್ಮ ಬಂದು ನನ್ನ ತಂಗಿನ ಹಾಳು ಮಾಡ್ಬಿಟ್ಟ. ಆಮೇಲೆ ರಾತ್ರಿ ಆದ್ರೆ ಸಾಕು ಅವ್ರದೇ ಕಣ್ಮುಂದೆ ಬರುತ್ತೆ ಏನು ಕೆಟ್ಟ ಮುಖಗಳು. ಅವಾಗ ಹಳೆ ನೆನಪುಗಳೆಲ್ಲ ಬಂದು ಮನಸ್ಸಿಗೆ ತುಂಬಾ ಸಂಕಟ ಆಗತ್ತೆ. ಅದನ್ನೆಲ್ಲ ಮರೆಯೋಕೆ ನಾವಿಬ್ರು ತುಂಬಾ ದೂರ ಹೋಗಿ ಕೊಳೋತ ಮನ್ಸಿಗೆ ಸಮಾಧಾನ ಆಗೋವರೆಗೂ ಹತ್ಬಿಟ್ಟು ಬಂದು ಬಿಡ್ತೀವಿ. ಇವತ್ತು ಅಷ್ಟೇ ಹತ್ಬಿಟ್ಟು ಬರೋಣ ಅಂತ ಹೋದ್ವಿ. ಇನ್ನೇನ್ ಅಳಕ್ ಶುರು ಮಾಡ್ಬೇಕು. ನಮ್ಮ ಹಣೆ ಬರ ಅಷ್ಟ್ರಲ್ಲಿ ಅವ್ರು ಸಿಕ್ರು. ಏನ್ ಮಾಡೋಣ, ಇಲ್ಲೇ ಹತ್ಬಿಡೋಣ. ನಿಮಗೆ ಗೊತ್ತಿಲ್ದಂಗೆ ನಮಗೆ ತುಂಬ ಬೇಕಾಗಿರೋರಿಗೆ ನಿಮ್ಮಿಂದ ಸಹಾಯ ಆಗಿದೆ. ಹಾಗಾಗಿ ಇದೊಂದು ಸಲ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ. ಮತ್ತೆ ಈ ತಪ್ಪು ಮಾಡಿದ್ರೆ ಅಣ್ಣ ತಮ್ಮದಿರು ಇಬ್ರು ಸೇರ್ ಮಾಡ್ರೆ ಕೆಲಸ ನಾನೊಬ್ಬನೇ ಮಾಡ್ಬೇಕಾಯ್ತದೆ. ಬಾಹುಬಲಿ, ಹಂಗೆ ಸುಮ್ಮನೆ ಒಂಚೂರು ಭಯ ಇರ್ಲಿ ಅಂತ ಹೇಳ್ದಕ್ಕ. ಹೋಗ್ರೆ ಒಳಗೆ. ಅಲ್ಲಾಡ್ಸು 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 ಬಾಡಿನ ಹಿಂದ್ಕೆ ಅಲ್ಲಾಡ್ಸಿದ್ದು ಸಾಕು. ಮಾಮ್ಸ್, ನಾವಿಬ್ರು ಈ ಮನೆಯಿಂದ ಅಲ್ಲಾಡಿಸ್ಕೊಂಡು ಎಸ್ಕೇಪ್ ಆಗುವಂತ ಒಂದು ಸೂಪರ್ ಐಡಿಯಾ ಸಿಕ್ಕಿದೆ. ಈ ಕಾಫಿಲಿ ನಿದ್ದೆ ಮಾತ್ರ ಹಾಕಿದ್ದೀನಿ. ಇದನ್ನ ಕುಡಿತಿದ್ದಂಗೆ ನಿಂತಿದ್ದವ್ರು ನಿಂತಂಗೆ, ಕೂತಿದ್ದವ್ರು ಕೂತಂಗೆ ಮಟಾಶ್. ಆಮೇಲೆ ನಾವಿಬ್ರು ಈ ಮನೆಯಿಂದ ಅಲ್ಲಾಡಿಸ್ಕೊಂಡು ಎಸ್ಕೇಪ್ ಆಗ್ಬೋದು. ಹೆಂಗೈತೆ ಐಡಿಯಾ? ಈ ಕಾಫಿ ಕುಡಿತೀಯಲ್ಲ ಆವಾಗ ಗೊತ್ತಾಗುತ್ತೆ. ತಗೊಳ್ಳಿ. ಅಮೋರೆ, ಕಾಫಿ. ಕುಡಿಬೇಡಿ. ಯಾಕೆ ಈ ಕಾಫಿಲಿ ವಿಷ ಇದೆ ಅಮ್ಮೋರೆ. ನಿಂತ್ಕೊಳ್ಳೆ ಇಲ್ಲೇ. ನೀನ್ ಹೀರೋನ ವಿಲ್ಲನ್ನ? ಎರಡೂ ಅಲ್ಲ, ಕಮಿಡಿಯನ್. ಯಾಕೆ? ಫಿಗರ್ನು ನೀನೇ ಸೆಟ್ ಮಾಡ್ತೀಯ, ಅಪ್ಪನ್ನು ಚೂ ಬಿಡ್ತೀಯ. ಆಮೇಲೆ ಏನೇ ಬೊಗಳ್ತಾ ಇದ್ಯಾ? ನೀನ್ ಯಾಕೆ ಕಾಫಿಗೆ ವಿಷ ಹಾಕೊಂಡ್ ಬಂದೆ? ಕಾಫಿ ಪುಡಿ ಖಾಲಿ ಆಯ್ತು, ಅದಕ್ಕೆ. ಕಾಫಿ ಪುಡಿ ಮುಗ್ದು ಹೋದ್ರೆ ವಿಷ ಹಾಕ್ಬಿಡ್ತೀಯಾ? ಅಕ್ಕ, ನೀ ಸುಮ್ಮನಿರು, ನಾನು ಹೇಳ್ತೀನಿ. ಅಮ್ಮೋರೆ, ನಮ್ಮ ಅಕ್ಕ ಬೇಕು ಅಂತ ಅದ್ರಲ್ಲಿ ವಿಷ ಹಾಕ್ಲಿಲ್ಲ. ಹಾಲು ಕಾಯಿಸ್ಬೇಕಾರೆ ಅದ್ರಲ್ಲಿ ಹಲ್ಲಿ ಬಿದ್ದಿತ್ತು. ಅದ್ ಗೊತ್ತಿಲ್ಲದೆ ಅದೇ ಹಾಲಲ್ಲಿ ನಿಮ್ಗೆಲ್ಲ ಕಾಫಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಲ್ಲಿ ವಿಷ ಅಲ್ವಾ? ಹಲ್ಲಿ ವಿಷ ಅಲ್ವಾ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋದ್ ಕಲ್ತ್ಕೋ. ಅಲ್ಲಾಡ್ಸು 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 ಅಲ್ಲಾಡ್ಸು. ಲೇ, ನನಗೆ ಎಷ್ಟು ದೊಡ್ಡ ವಿಲನ್ ಗೊತ್ತಾ? ನಿನ್ನ ಚಂದ್ರು ಜೊತೆ ಸೇರ್ಕೊಂಡು ಫುಲ್ ಟೈಮ್ ಕಮಿಡಿಯನ್ ಆಗ್ಬಿಟ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ ಮಾಮ್ಸ್. ಏನು ಹೆಂಗಸರ ಕೈಯಲ್ಲಿ ಒದೆ ತಿನ್ನೋದಾ? ಹಂಗಲ್ಲ ಮಾಮ್ಸ್, ಅದಕ್ಕೆ ಕಾರಣನೇ ಬೇರೆ ಇದೆ. ಮಾತಾಡ್ಬೇಡ ನೀನು, ಹೋಗೋ. ಸರಿ ಬಾಯಲ್ಲಿ. ಕ್ಯೂರಿಯಾಸಿಟಿನಿಂದ ಕೇಳ್ತಾ ಇಲ್ಲ, ತಪ್ಪು ಮಾಡದೆ ಒದೆ ತಿಂದೆ ಅಲ್ಲ, ಅದಕ್ಕೆ ಕಾರಣ ಗೊತ್ತಾಗ್ಬೇಕು ಅನ್ನೋ ಉರಿಯಲ್ಲಿ ಕೇಳ್ತಾ ಇದ್ದೀನಿ. ಸರಿ ಕೇಳು. ಆಗ್ಲೇ ಕಾಫಿ ತಗೊಂಡು ಈ ಕಡೆಯಿಂದ ಹೋದ್ನಾ? ಹಾಲು ಕುಡ್ದ ಮಕ್ಳೇ ಉಳಿಯಲ್ಲ, ಇನ್ನು ಕಾಫಿ ಕುಡ್ದೋ ಉಳಿತವ. ನಾವು ಬಚಾವ್ ಮಾಡಿದ ಹುಡುಗಿ ಆಕ್ಸಿಡೆಂಟ್ ಕೇಸು. ಹಲೋ, ಏನ್ ನೋಡ್ತಾ ಇದ್ದೀರಾ? ಏನ್ ನೋಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಬ್ಬಬ್ಬ, ಹೌದು, ನೀವೇನಿಲ್ಲಿ? ವಾಟ್ ನಾನ್ ಸೆನ್ಸ್. ನಾನು ಈ ಮನೆ ಮಗಳು. ನೀವ್ಯಾರು? ಅದೇ ಅವತ್ತಕ್ಕ ಕೆಲಸದವಳು. ಕಾಫಿನಾ? ಹೊಸಕೊಟ್ಟೆದು. ತಗೊಳ್ಳಿ. ಏನು? ಅವ್ಳು ನೋಡ್ತಿದ್ದಂಗೆ ಯಾಕೋ ಈ ಮನೆ ಎಲ್ಲಿ ಯಾಕೋ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಮನಸ್ಸೇ ಆಗ್ಲಿಲ್ಲ ಮಾಮ್ಸ್. ಅದಕ್ಕೆ ನಾನು ಓಡ್ ಬಂದು ಹಿಂಗ್ ಮಾಡಿದೆ. ನಾನು ಬೇಗರು ನಿನಗೆ ಹಂಗ್ ಮಾಡಿ. ಬೀಗರು ನಾಳೆ ಆಗ್ತಾನೆ. ಎಲ್ಲ ನಿಮ್ ಇಷ್ಟ ಬಂದಂಗೆ ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಳಿ. ನಾನಿಲ್ಲಿ ಕೂತ್ಕೊಂಡು ಬದನೆಕಾಯಿ ಎಷ್ಟು. ನಂದಿನಿ ಜ್ಯೂಸ್. ಅಕ್ಕ,
ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ ಅಕ್ಕ. ಪರವಾಗಿಲ್ಲ, ಬಟ್ಟೆ ಚೇಂಜ್ ಮಾಡ್ಕೊಳ್ತಿದ್ರಿ ಅನ್ಸುತ್ತೆ. ನಾನು ಆಮೇಲೆ ಬರ್ತೀನಿ. ಬನ್ನಿ ಅಕ್ಕ, ಇಬ್ರು ಹುಡುಗಿರೇ ಅಲ್ವಾ, ಸಂಕೋಚ ಯಾಕೆ? ಈ ಹುಕ್ ಸ್ವಲ್ಪ ಹಾಕಿ. ಆಕ್ಚುಲಿ ನಿಮ್ಮನ್ನ ನೋಡ್ದಾಗಿಂದ ಮನ್ಸಿಗೆ ಏನೋ ಒಂಥರ ಫೀಲಿಂಗ್. ಅಂದ್ರೆ ನೀವು ಆ ಟೈಪಾ? ಚೀಚಿ, ನಾನು ಹಂಗಲ್ಲ ಹೇಳಿದ್ದು. ನಿಮ್ಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಇಲ್ಲ. ಯಾಕೆ? ಮೊನ್ನೆ ನನಗೆ ಆಕ್ಸಿಡೆಂಟ್ ಆದಾಗ ಒಬ್ರು ನನ್ನ ಸೇವ್ ಮಾಡಿದ್ರು. ಅವ್ರು ನೋಡೋಕೆ ಸ್ವಲ್ಪ ನಿಮ್ ತರಾನೇ ಇದ್ರು, ಅದಕ್ಕೆ ಕೇಳ್ದೆ. ಏನ್ ವಿಷಯ? ಅವ್ರಿಗೇನಾದ್ರೂ ಹೇಳ್ಬೇಕಾ? ನೋನು, ಪರವಾಗಿಲ್ಲ ಹೇಳಿ. ಅದು ಅವನು ನೋಡ್ದಾಗಿಂದ ಒಳಗಡೆ ಏನೋ ಆಗ್ತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವನ್ ಫೇಸ್ ನೆನ್ಪಾಗ್ತಾ ಇದ್ದಂಗೆ ಎದೆ ಜೋರಾಗಿ ಹೊಡ್ಕೊಳಕ್ ಶುರು ಮಾಡುತ್ತೆ. ಹೌದಾ? ಹೌದಾ? ಬೇಕಾದ್ರೆ ನೀವೇ ಕೇಳಿಸ್ಕೊಳ್ಳಿ. ಮುನ್ನ ಕಬಾಬ್ ಬಂದು ಬಾಯಿಗೆ ಬಿತ್ತಾ? ಬಿತ್ತು.